2019ರಲ್ಲಿ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿಯ ಒಂದು ದೇಹ ನೇಣು ಬಿದ್ದ ಸ್ಥಿತಿಯಲ್ಲಿ ಗೆಸ್ಟ್ ಹೌಸ್ನ ಬಳಿ ಪತ್ತೆಯಾಗುತ್ತೆ. ಆ ಉದ್ಯಮಿಯ ಹೆಸರು ರಘುನಾಥ್. ಇವರು ಮೂಲತಃ ಆಂಧ್ರ ಪ್ರದೇಶವರಾಗಿದ್ದರು. ನಂತರದಲ್ಲಿ ಈ ಒಂದು ಗೆಸ್ಟ್ ಹೌಸ್ನಲ್ಲಿ ಇವರ ಒಂದು ಶವ ಸಿಕ್ಕ ಪರಿಣಾಮ 3 ಆರೋಪಿಗಳ ವಿರುದ್ಧ ಏನು ಮೃತ ರಘುನಾಥ್ ಅವರ ಪತ್ನಿ ಏನಿದ್ದಾರೆ ಅವರು ದೂರನ್ನು ದಾಖಲು ಮಾಡ್ತಾರೆ. ಈ ದೂರಿನ ಅನ್ವಯ 3 ಆರೋಪಿಗಳಾದಂತಹ ಏನು ಆದಿಕೇಶವಲು ಅವರ ಮಗ ಶ್ರೀನಿವಾಸ್ ಆಗಿರಬಹುದು, ನಂತರದಲ್ಲಿ ಮತ್ತೊಬ್ಬ ಆರೋಪಿಯಾಗಿರುವ ಪ್ರತಾಪ್ ಆಗಿರಬಹುದು, ರಾಮಚಂದ್ರಯ್ಯ, ಈ 3 ವಿರುದ್ಧ ಈ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಈ ಒಂದು ಕೇಸ್ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗುತ್ತೆ. ನಂತರದಲ್ಲಿ ಆಗಿನ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಮೋಹನ್ ಅವರು ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ನ ಮಾಡ್ತಾರೆ. ಕಾಲಾನುಸಾರ ಈ 3 ವಿರುದ್ಧ ಯಾವುದೇ ಆರೋಪಗಳು ಸಾಕ್ಷ್ಯಗಳು ಸಿಗದ ಹಿನ್ನೆಲೆಯಲ್ಲಿ ಇವರು ಬಿ ರಿಪೋರ್ಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆದರೆ ಈ ಬಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ ವಿರುದ್ಧ ಏನು ಮೃತ ರಘುನಾಥ್ ಅವರ ಪತ್ನಿ ಮಂಜುಳಾ ಇದ್ದಾರೆ, ಇವರು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಹೀಗಾಗಿ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿದ ನಂತರ CBI ಅಂತ ಏನು ಹೇಳ್ತೀವಿ ನಾವು, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಈ ಒಂದು ತಂಡಕ್ಕೆ ಈ ಒಂದು ಕೇಸನ್ನು ಅಧ್ಯಯನ ಮಾಡಲು ಸೂಚನೆಯನ್ನು ನೀಡುತ್ತೆ. ನಂತರದಲ್ಲಿ CBIನ ತನಿಖೆ ಆದ ನಂತರದಲ್ಲಿ 3 ಸದ್ಯ ಅರೆಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಅತಿ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳ ನಾಶ ಆಗಿದೆ ಎನ್ನುವ ಒಂದು ಆರೋಪದ ಮೇಲೆ ಅವಾಗಿನ ಇನ್ಸ್ಪೆಕ್ಟರ್ ಆಗಿ ಈಗಿನ DYSP ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವ ಮೋಹನ್ ಅವರ ಮೇಲೆ ಈ ಒಂದು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ CBI ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ಆದಿಕೇಶವಲು ಅವರ ಮಗ ಶ್ರೀನಿವಾಸ್ ಮಗಳನ್ನು ಸಹ ಅರೆಸ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಈ ಒಂದು ಅರೆಸ್ಟ್ಗೆ ಪ್ರಮುಖವಾದಂತಹ ಕಾರಣ ಏನು ಉದ್ಯಮಿ ರಘುನಾಥ್ ಅವರಿದ್ದಾರೆ ಅವರ ಹೆಸರಿನಲ್ಲಿ ನಕಲಿ ಬಿಲ್ಗಳು ಅಥವಾ ನಕಲಿ ಛಾಪಾ ಕಾಗದಗಳನ್ನು ಸೃಷ್ಟಿ ಮಾಡಿ ಅದನ್ನು AC ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆಸ್ತಿಯನ್ನು ಏನು ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ಹುನ್ನಾರವನ್ನು ನಡೆಸಲಾಗಿತ್ತು ಎನ್ನುವ ಆರೋಪದ ಮೇಲೆ ಈ ಇಬ್ಬರು ಪ್ಲಸ್ ಏನು ಇನ್ಸ್ಪೆಕ್ಟರ್ ಹಾಗೂ DYSP ಮೋಹನ್ ಇದ್ದಾರೆ, ಇವರನ್ನ CBIನ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಸಾಕಷ್ಟು ವಿಚಾರಣೆ ಮಾಡುವುದು ಬಾಕಿ ಇದೆ. ಸಾಕಷ್ಟು ವಿಚಾರಣೆಯ ನಂತರ ನಿಜವಾದ ಅಪರಾಧಿಗಳಾರು ಎನ್ನುವುದು ಬೆಳಕಿಗೆ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.